ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಈಗ ನಾವು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದ ಏಕೈಕ ದೇವಸ್ಥಾನ ಕಾಶಿ ವಿಶ್ವನಾಥ ಕ್ಷೇತ್ರ. ಇದು ಗಂಗೆಯ ತಟದಲ್ಲಿದೆ. ಇಲ್ಲಿ ಈಗ ನಾವು ಬಂದು ಸುತ್ತಾಡ್ತಾ ಇದ್ದೀವಿ. ಕಾಶಿ ವಿಶ್ವನಾಥನ ದರ್ಶನ ಪಡಿಬೇಕು, ಕಣ್ತುಂಬ ನೋಡಬೇಕು, ಜೀವನದಲ್ಲಿ ಒಮ್ಮೆ ಆದರೂ ಆತನ ದರ್ಶನ ಪಡೆದು ಧನ್ಯರಾಗಬೇಕು ಅನ್ನೋದು ಎಲ್ಲರ ಇಚ್ಛೆ ಇರುತ್ತೆ. ಹಾಗೆ ಬಂದವರಲ್ಲಿ ನಾವು ಒಬ್ಬರು. ಈಗ ಇಲ್ಲಿ ಗಂಗೆಯ ತಟದಲ್ಲಿ ಇದ್ದೀವಿ. 84 ಘಾಟ್ಗಳನ್ನು ಸುತ್ತಬೇಕಂತ ಹರ್ಷದಿಂದ ಬಂದಿದ್ವಿ. ಬಟ್ 84 ಘಾಟ್ ಸುತ್ತಬೇಕು ಅಂತ ಹೇಳಿದರೆ ಆಗುತ್ತೆ, ಒಂದು 2-3 ತಾಸಲ್ಲಿ 84 ಘಾಟ್ ಹತ್ತಿರದಿಂದ ಹೋಗ್ಬೋದು ಅಷ್ಟೇ ನಾವು. ಆದರೆ ಒಂದು ಸುಮಾರು ನನಗನ್ಸುತ್ತೆ 2-3 ದಿನಗಳಾದರೂ ಬೇಕಾಗುತ್ತೆ. ಪ್ರತಿಯೊಂದು ದೇವಸ್ಥಾನ, ಒಂದು ಘಾಟಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಈಗ ಇಲ್ಲಿಗೆ ನಾನು ಬಂದಿದ್ದೀನಿ. ಇದು ಲಲಿತಾ ಘಾಟ್ ಅಂತೇಳಿ. ಇಲ್ಲಿ ಒಂದು ರಾಜರಾಜೇಶ್ವರಿ ದೇವಸ್ಥಾನ ಕೂಡ ಇದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ನಾನು ತೋರಿಸ್ತೀನಿ. ಇದು ದೇವಸ್ಥಾನ. ಹೀಗೆ ಗಂಗೆ ದಡದಲ್ಲಿ ಕೂತ್ಕೊಂಡಿದ್ದೀವಿ ನಾವು. ಈ ಘಾಟ್ ಹತ್ರ ಲಲಿತಾ ಘಾಟ್ ಅನ್ನೋ ಜಾಗದಲ್ಲಿ ಕೂತ್ಕೊಂಡಿದ್ದೀವಿ. ಪಕ್ಕದಲ್ಲಿ ನಿಮಗೆ ಕಾಣುತ್ತಲ್ವಾ, ಅದೇ ಮಣಿಕರ್ಣಿಕಾ ಘಾಟ್ ಅಂತೇಳಿ. ಈ ಮಣಿಕರ್ಣಿಕಾ ಘಾಟಲ್ಲಿ ಶವ ಸಂಸ್ಕಾರ ನಡೀತಾ ಇರುತ್ತೆ. 365 ದಿನವೂ ಬಿಡದೆ ನಡೀತಾ ಇರುವಂಥ ಒಂದು ಶವ ಸಂಸ್ಕಾರ ಅಂತೇಳಿದರೆ ಮಣಿಕರ್ಣಿಕಾ ಘಾಟಲ್ಲಿ ಅಂತೇಳಿ ಹೇಳ್ಬೋದು. ಇಲ್ಲಿ ಪ್ರತಿ ಕ್ಷಣನೂ ಹೆಣಗಳ ರಾಶಿ ಬರ್ತಾ ಇರ್ತವೆ, ಸುಡ್ತಾ ಇರ್ತಾರೆ. ಅದೇ ರೀತಿ ಗಂಗೆಯಲ್ಲಿ ಕೂಡ ಸತ್ತವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಪವಿತ್ರ ಕಾಶಿ ಕ್ಷೇತ್ರ. ಕಾಶಿ ಕ್ಷೇತ್ರದಲ್ಲಿ ಸತ್ತವರು ಮೋಕ್ಷ ಪಡಿತಾರೆ ಅಂತ ಹೇಳ್ತಾರೆ. ಇಲ್ಲಿ ಸಾಯಕ್ಕೋಸ್ಕರನಂತೇಳಿ ಸಾವಿರಾರು ಜನಗಳು ಬರ್ತಾರೆ. ಅಂದರೆ ಅವರ ಒಂದು ವಯಸ್ಸು ಮುಗಿದಾದ ಮೇಲೆ, ಅಂದರೆ 80-90 ಈ ರೀತಿ ಆದಾಗ ಅವರು ಬಂದು ಕಾಶಿ ಕ್ಷೇತ್ರದಲ್ಲೇ ತಮ್ಮ ಕೊನೆಯ ಉಸಿರು ಇಳಿಬೇಕಂತೇಳಿ ಅವರು ಪ್ಲ್ಯಾನ್ ಮಾಡಿ ಬಂದಿರ್ತಾರೆ. ಸೊ ಹಾಗೆ ಇಲ್ಲೇ ಸಾಯ್ತಾರೆ. ಅವರಿಗೆ ಇಲ್ಲಿಯ ಜನರು ಶವ ಸಂಸ್ಕಾರ ಮಾಡ್ತಾರೆ. ಸೊ ಹೀಗೆ ಸತ್ತವರಿಗೆ ಮೋಕ್ಷ ಸಿಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಇದೆ. ಸೊ ಹಾಗಾಗಿ ಕಾಶಿ ಕ್ಷೇತ್ರ ಬಹಳ ವಿಶೇಷವಾದ ಒಂದು ಪುಣ್ಯಕ್ಷೇತ್ರ, ಪಾಪಗಳನ್ನು ತೊಳೆಯೋ ಸ್ಥಳ. ಯಾಕಂದರೆ ಗಂಗೆನೂ ಹರಿತಾ ಇರ್ತಾಳೆ ಇಲ್ಲಿ. ಸೊ ಪಾಪವನ್ನು ಕಳೆಯೋದಕ್ಕೆ ಕೂಡ ಇದೊಂದು ಉತ್ತಮ ಒಂದು ಜಾಗ ಅಂತ ಹೇಳ್ಬೋದು, ಪುಣ್ಯಕ್ಷೇತ್ರ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಕಾಶಿ ವಿಶ್ವನಾಥನ ದರ್ಶನ ಪಡೆದು, ವಿಶಾಲಾಕ್ಷಿ ದರ್ಶನ ಪಡೆದು, ಹಾಗೆ ಅನ್ನಪೂರ್ಣೆಯ ದರ್ಶನ ಪಡೆದು ಪಕ್ಕದಲ್ಲಿ ಇರುವಂತಹ ಕಾಲಭೈರವ ದೇವಸ್ಥಾನಕ್ಕೂ ಹೋಗ್ತಾರೆ. ಹಾಗೆ ಬಂದು ಇಲ್ಲಿ ಗಂಗಾ ತೀರದಲ್ಲಿ ಬೆಳಿಗ್ಗೆ ಸ್ನಾನ ಮುಗಿಸ್ತಾರೆ. ಮತ್ತು ಸಾಯಂಕಾಲ ಗಂಗಾರತಿಗೆ ಬಂದು ಕೂತ್ಕೊಳ್ತಾರೆ. ಇದು ಇಲ್ಲಿಯ ಪದ್ಧತಿ. ಹರೇ ಕೃಷ್ಣ. ಹೌದು, ಇದೆಲ್ಲ ಹಿಂದಿನ ಕಾಲದಲ್ಲಿ ವಯಸ್ಸಾದವರು ಮಾತ್ರ ಹೋಗೋದಿತ್ತು. ಈಗ ಎಲ್ಲ ಯುವಕ ಯುವತಿಯರು, ಮಕ್ಕಳು ಕಾಶಿಗೆ ಹೋಗಿ ಬರ್ತಾರೆ. ಸೌಕರ್ಯಗಳು ಹೆಚ್ಚಾಗಿವೆ. ಮದುವೆಯಾದ ತಕ್ಷಣವೇ ಯುವ ಜೋಡಿಗಳು ಹೋಗಲು ಶುರು ಮಾಡಿದ್ದಾರೆ. ಆದರೂ ಒಂದು ಮಾತು, ಮದುವೆಯಾದ ತಕ್ಷಣ ಹೋಗೋದಕ್ಕಿಂತ ಮದುವೆ ಮುಂಚೆ ಹೋಗೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ಹೋಗಿ ಮನ ಪರಿವರ್ತನೆ ಆದರೆ ಯಾರಿಗಾದರೂ ಒಬ್ಬರಿಗೆ ಅನ್ಯಾಯ ಆಗಬಹುದು. ಆಧ್ಯಾತ್ಮಿಕವಾಗಿ ಬ್ರಹ್ಮಚಾರಿಯಾಗಿ ಜೀವನ ಮುಂದುವರಿಸಬೇಕಂದ್ರೆ ಮದುವೆಯ ಮೊದಲೇ ಇಲ್ಲೆಲ್ಲ ಯೋಚನೆ ಮಾಡಿ ಹೋಗಿ, ಇಲ್ಲ ನಿಮ್ಮದೇ ಥರ ಯೋಜನೆ ಇರುವ ಸಂಗಾತಿಯನ್ನು, ಜೊತೆಗಾರನ್ನು ಹುಡುಕಿ ರಾಧೆ. ಏನಂದರೆ ಮಣಿಕರ್ಣಿಕಾ ಘಾಟ್ಗೆ ಹೋಗಿ ಕೂತ್ಕೊಂಡು ಸ್ವಲ್ಪ ದಿನ ಕೆಲವರು ವೈರಾಗ್ಯ ತಾಳ್ತಾರೆ. ಆಗ ನಿಮ್ಮ ಸಂಗಾತಿ ಬೇರೆ ಥರ ಇದ್ದರೆ ಗಾಬರಿ ಬೀಳ್ಬೋದು. ಅರ್ಥ ಆಯ್ತಾ? ಹರೇ ಕೃಷ್ಣ. ಧನ್ಯವಾದಗಳು. ಹರ ಹರ್ ಗಂಗೆ.
ಬೇಕು.